ಓಕೆ, ಅಪ್ಪು ಸರ್ನು ಕೂಡ ನೀವು ಮೀಟ್ ಮಾಡಿದೀರಾ? ನಿಮ್ ಪ್ರೊಫೈಲ್ ಅಲ್ಲಿ ನೋಡಿದೆ, ಅದೇ ಮೆಮೊರಿ ಹೇಳೋದಾದ್ರೆ. ಅಪ್ಪು ಸರ್ ಇಸ್ ದ ಕ್ಯೂಟೆಸ್ಟ್ ಡಾರ್ಲಿಂಗ್ ಮ್ಯಾಮ್. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ವ್ಯಕ್ತಿ ಅವರು ಅಂದ್ರೆ, ನಾನು ಡಬ್ಬಿಂಗ್ ಹೋದಾಗ ಒಂದಷ್ಟು ಸಲ ಅವರು ಡಬ್ಬಿಂಗ್ ಮಾಡೋರು ಅಥವಾ ಒಳಗಡೆ ಬಂದು ನೋಡಿ ಯಾರು ಮಾಡ್ತಿದ್ದಾರೆ ಅಂತ ನೋಡಿ ಹೋಗೋರು. ಆಕಾಶಲ್ಲಿ ಡಬ್ಬಿಂಗ್ ಇದ್ದಾಗ ಒಂದು 3-4 ಸಲ ಅವ್ರನ್ನ ನೋಡಿದ್ದೀನಿ. ಅಂಡ್ ಯುವರತ್ನಲ್ಲಿ ನಾನು ಒಂದು ಚಿಕ್ಕ ಡೈಲಾಗ್ ಕೂಡ ಕೊಟ್ಟಿದ್ದೆ ಆಕ್ಚುಲಿ ಅವ್ರದ್ದೊಂದು ಇದ್ದಾಗ. ತುಂಬಾ ಅಂದ್ರೆ ಇವತ್ತಿಗೂ ಅವ್ರನ್ನ ನಾನು ಹತ್ರದಲ್ಲಿ ನೋಡಿದಾಗ, ಅವ್ರು ಆಕ್ಚುಲಿ ಸುವರ್ಣ ಅಲ್ಲಿ ಶೋ ಅವಾರ್ಡ್ ಫಂಕ್ಷನ್ ಏನೋ ಇದ್ದಾಗ ಸರ್ ಗೆಸ್ಟ್ ಆಗಿ ಬಂದಿದ್ರು, ನಮ್ಮನ್ನು ಕೂಡ ಕರೆದಿದ್ರು ರಾಧಾಕೃಷ್ಣ ಟೀಮ್ ಇಂದ. ಸೊ ಅವಾಗ ಅವ್ರು ಹೇಳಿದ್ರಂತೆ, ರಾಧಾಕೃಷ್ಣ ವಾಯ್ಸ್ ಯಾರು ಕೊಡ್ತಾ ಇದಾರೆ ಇಬ್ರು, ನಮ್ಮ ಮನೇಲಿ ತುಂಬಾ ನೋಡ್ತಾರಪ್ಪ, ಅದು ತುಂಬಾ ಖುಷಿ ಇದೆ, ರಾಧಾಕೃಷ್ಣ ಮಹಾಭಾರತ ನಾವು ಮಿಸ್ಸೇ ಮಾಡಲ್ಲ, ಅವ್ರು ಯಾರು ಅಂತ ಕೇಳ್ತಿದ್ರು ಅಂತ. ನಾವು ಹಿಂದೆ ಹೋಗೋಷ್ಟು ಅವ್ರ ಕಾರ್ ಹತ್ಕೊಂಡು ಹೊರಟ್ಬಿಟ್ಟಿದ್ರು. ಸೊ ಅದೊಂದು ಮರ್ಯಕ್ ಆಗದೆ ಇರೋಂಥ ಸಿಚುವೇಶನ್, ಅಟ್ಲೀಸ್ಟ್ ಅವ್ರ ಆ ವಾಯ್ಸ್ ನಾದ್ರೂ ಕೇಳಿದ್ರಲ್ಲ ಅನ್ನೋ ಒಂದು ಖುಷಿ ಇದೆ. ಬಟ್ ಅಪ್ಪು ಸರ್ ಅಂತ ಬಂದಾಗ ಪ್ರತಿಯೊಬ್ಬರನ್ನು ಪ್ರೋತ್ಸಾಹ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಅಲ್ವಾ, ಚಿಕ್ಕ ಕಲಾವಿದ್ರಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ಅದೇ ರೆಸ್ಪೆಕ್ಟ್, ಅದೇ ಪ್ರೀತಿಯಿಂದ ಮಾತಾಡ್ತಾರೆ. ಖುಷಿ ಆಗತ್ತೆ ನಮಗೆ. ನೀವ್ ಹೇಳಿದ್ ಕೇಳಿಸ್ಕೊಂಡು ನನಗೆ ಇನ್ನೂ ಖುಷಿ ಆಯ್ತು. ನನಗೆ ಅಪ್ಪು ಸರ್ ಅಂದ್ರೆ ಬಹಳ ಇಷ್ಟ. ಸೊ ನೀವ್ ಹೇಳಿದಲ್ಲ ಇವಾಗ ಅವರು ಚಿಕ್ಕವ್ರನ್ನು ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು, ಅವ್ರು ಮಾತಾಡೋದಾಗಿರ್ಬೋದು, ಗುರ್ತಿಸ್ತಾರಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಚಿಕ್ಕ ಮಗು ಆದ್ರೂ ಆಗ್ಲಿ ಅಪ್ಪು ಸರ್ ಮುಂದೆ ಇದ್ರೆ, ಅಪ್ಪು ಸರ್ ಎಷ್ಟು ಮುದ್ದಾಗ ತೊಡೆ ಮೇಲೆ ಕೂರ್ಸ್ಕೊಂಡು ಫೋಟೋ ಬೇಕಾ ಏನ್ ತಿಂದ್ರಿ ಅಂತೆಲ್ಲ ಕೇಳ್ತಾರೆ. ವೆರಿ ಸ್ವೀಟ್ ಮ್ಯಾಮ್, ಇಸ್ ವೆರಿ ಸ್ವೀಟ್. ಖುಷಿ ಆಗುತ್ತೆ ನನಗೆ ಕೇಳಿಸ್ಕೊಳ್ಳಿಕ್ಕೆ. ಇವಾಗ ಮತ್ತೆ ನಾವು ಸುದೀಪ್ ಸರ್ ಹತ್ರನೇ ಬಂದಾಗ, ನೆಕ್ಸ್ಟ್ ಬಿಗ್ ಬಾಸ್ಗೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀರಾ ಆಶಿಕಾ ಅವರು? ಅಯ್ಯೋ ಅದು ಭಯ ಮ್ಯಾಮ್, ಬಿಗ್ ಬಾಸ್ ಬಿಗ್ ಬಾಸ್ ಭಯ ಇದೆ ನಂಗೆ. ಬಟ್ ನೋಡೋಣ, ಐ ಡೋಂಟ್ ನೋ, ಬಟ್ ನೋಡೋಣ. ಈಗ ರಕ್ಕಮ್ಮಂಗ್ ವಾಯ್ಸ್ ಕೊಟ್ಟಿದ್ದೀರಲ್ಲ, ಒಂದು ಡೈಲಾಗ್ ಯಾವ್ದಾದ್ರು? ರಕ್ಕಮ್ಮಂದು ತುಂಬಾ ಫೇಮಸ್ ಆಗಿರೋ ಡೈಲಾಗ್, ಅದನ್ನೇ ಹೇಳ್ಬಿಡ್ತೀನಿ. ಸೊ ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರೋದು, ವಿಕ್ರಾಂತ್ ರೋಣ. ಆ ಡೈಲಾಗ್ ನಾವ್ ಇವಾಗ ನಿಮಗೆ ಹೇಳ್ಬೇಕು. ಯಾಕಂದ್ರೆ ವಾಯ್ಸ್ ಅಂತ ಬಂದಾಗ ಫಸ್ಟ್ ಆಶಿಕಾ ಫಸ್ಟ್ ಲೈಕ್ ತುಂಬಾ ಖುಷಿ ಆಗುತ್ತೆ. ಅದೇನು ಹೇಳ್ಕೊಳಕ್ ಆಗದೆ ಇರೋಂತ ಒಂದು ಏನೋ ಖುಷಿ. ಅಂಡ್ ತುಂಬಾ ನಾನು ಕೃತಜ್ಞಳಾಗಿರ್ಬೇಕು ಆಕ್ಚುಲಿ. ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಕನ್ನಡ ಇಂಡಸ್ಟ್ರಿಗೆ, ಎಸ್ಪೆಷಲಿ ನಮ್ಮ ಪ್ರೀತಿಯ ಕನ್ನಡಿಗರಿಗೆ. ಓಕೆ, ಥಿಯೇಟರ್ ವಿಕ್ರಾಂತ್ ರೋಣ ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರಿ ಅಲ್ವಾ? ಸೊ ನಿಮ್ ವಾಯ್ಸ್ ಅನ್ನ ನೀವೇ ಕೇಳಿಸ್ಕೊಂಡಾಗ ಏನ್ ಅನ್ನಿಸ್ತು? ಗೂಸ್ ಬಂಪ್. ಆಕ್ಚುಲಿ ಸಾನ್ವಿ ಮೇಡಮ್ ಕೂಡ ಅಲ್ಲಿದ್ರು. ಸೊ ನಾವು ಥಿಯೇಟರ್ ಅಲ್ಲಿ ಫ್ಯಾನ್ ಶೋ ಏನಿತ್ತು ಅದನ್ನ ನೋಡುವಾಗ ಆ ರಕ್ಕಮ್ಮ ವಾಯ್ಸ್ ಕೇಳಿದ ತಕ್ಷಣ ಏನ್ ಶಿಲ್ಲೆಗಳು ಥಿಯೇಟರ್ ಅಲ್ಲಿ. ನಾನು ಅಳ್ತಾ ಇದ್ದೀನಿ. ನನ್ಗೆ ಅದು ಅಂದ್ರೆ ನಾನೇ ಅಲ್ಲಿದ್ದೀನೇನೋ ಅನ್ನೋಂತ ಒಂದು ಫೀಲಿಂಗ್. ಅದು ಮ್ಯಾಮ್ ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಪದಗಳೇ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ತುಂಬಾ ವರ್ಷದಿಂದ ಹಸ್ತಿರುವಂತ ಒಬ್ರಿಗೆ ಊಟ ಕೊಟ್ಟಾಗ ಏನ್ ಸಂತೋಷ ಆಗುತ್ತೆ, ಆ ಒಂದು ಫೀಲಿಂಗ್ ಆಯ್ತು ಮೇಡಮ್ ನನಗೆ ಅವತ್ತು. ಅಲ್ಲಿ ಆಕ್ಚುಲಿ ಯಾರು ಕೊಟ್ಟಿರೋದು ವಾಯ್ಸ್ ಅಂತ ಕೇಳ್ತಾ ಇದಾರೆ ಪಕ್ಕದಲ್ಲಿ. ವಾಯ್ಸ್ ಒಂದೆಲ್ಲ ಕೇಳ್ತಾ ಇದಾರೆ. ನಾನು ಅಯ್ಯೋ ನಾನೇ ತುಂಬಾ ಖುಷಿ ಇತ್ತು ಮ್ಯಾಮ್. ಊರ್ವಶಿಯಲ್ಲಿ ನೋಡಿದ್ದು ಸಖತ್ತು. ಅಂದ್ರೆ ನಿಮ್ಗೆ ಸಂತೋಷಕ್ಕೆ ಅಳು ಬರ್ತಿತ್ತು, ಆನಂದ ಬಾಷ್ಪ. ಆಮೇಲೆ ಲೈಕ್ ನಾನೇ ವಾಯ್ಸ್ ಕೊಟ್ಟಿದ್ನಿ ಅಂತ ಕೆಲವೊಂದ್ಸಲ ಹೇಳ್ಕೊಳಕ್ ಆಗಲ್ಲ. ಹೌದು, ಎಲ್ರು ಗುರ್ತಿಸ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಫೇಮಸ್ ಆಗುತ್ತೆ. ಎಲ್ರು ಏನೋ ಏನ್ ವಾಯ್ಸ್ ಗುರು ಇದು, ಏನ್ ವಾಯ್ಸ್ ಗುರು ಅಂತ ಕಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಅದನ್ನೆಲ್ಲ ನೋಡಿದಾಗ ಏನ್ ಅನಿಸ್ತು? ಅಂದರೆ ಆ ಒಂದು ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಮ್ಯಾಮ್. ಅವ್ರ ಪ್ರೀತಿನೇ ನನ್ನ ಇವತ್ತಿಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಅದೊಂದು ಶಕ್ತಿಯಾಗಿ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಿದೆ, ಧೈರ್ಯ ತುಂಬಿದೆ, ನಿನ್ನ ಕೈಲೂ ಏನೋ ಒಂದು ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟಿದೆ. ನಾನು ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಪ್ರೀತಿ ಇಲ್ಲದೆ ನಾನಿಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ನಂಗೆ ಸಪೋರ್ಟ್ ಅನ್ನೋದಕ್ಕಿಂತ ಅದೊಂದು ಏನು ಹೇಳ್ತೀರಾ, ಡ್ರೈವಿಂಗ್ ಫೋರ್ಸ್
ಫೋರ್ಸ್ ಆಗಿ ನಿಂತಿದೆ. ಲೈಕ್ ಇನ್ನೂ ಒಂದು ಹೊಸದು, ಓಕೆ ಈ ವಾಯ್ಸ್ ಟ್ರೈ ಮಾಡೋಣ, ಈ ವಾಯ್ಸ್ ಮಾಡೋಣ, ಅದು ಹಿಂಗ್ ಮಾಡಿದ್ರೆ ಹಿಂಗ್ ಇಷ್ಟ ಆಗುತ್ತೆ, ಹಂಗ್ ಮಾಡಿದ್ರೆ ಹಂಗ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಹುಡುಕಾಟ ಖಂಡಿತ ಇದೆ. ನೀವು ಹುಡುಕಾಟ ಮಾಡ್ತೀರಾ? ಖಂಡಿತವಾಗ್ಲೂ. ಖಂಡಿತ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸಿನಿಮಾನ ನಾನು ಸಿನಿಮಾ ತರ ನೋಡಲ್ಲ, ಅವ್ರು ಹೆಂಗ್ ವಾಯ್ಸ್ ಕೊಟ್ಟಿದ್ದಾರೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅನ್ನೋ ತರ ಕೀನಾಗಿ ಕೇಳಿಸ್ಕೊಂಡು ನೋಡ್ತಾ ಇರ್ತೀನಿ. ಸೊ ಅದ್ರಲ್ಲಿ ಏನಾದ್ರೂ ಒಂದು ಹೊಸದ್ ಸಿಕ್ಕಿದ್ರೆ ಅದನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ಇಂಪ್ಲೈ ಮಾಡ್ಬೋದಲ್ವಾ ಅನ್ನೋ ತರ ಇದು ಮಾಡ್ತೀನಿ. ಮನೇಲೆಲ್ಲ ಏನಂತಾರೆ? ಮನೇಲಿ ಎಲ್ರಿಗೂ ಅಂದ್ರೆ ಯೂಶಲಿ ಇರುತ್ತೆ ಅಲ್ವಾ, ಈ ತರ ಫೀಲ್ಡಿಗೆ ಬಂದಾಗ ಯಾಕೆ ಹೋಗ್ತಿದ್ಯಾ, ಅದ್ರಲ್ಲಿ ಏನಕ್ಕೆ ಏನ್ ಸಿಗುತ್ತೆ ಅನ್ನೋ ತರ ಮಾತುಗಳು. ಬಟ್ ಇವಾಗ ಅವರೇ ಆಶ್ಚರ್ಯ ಪಡ್ತಾರೋ, ಅಯ್ಯೋ ಹೌದಾ ಇದು ನಿಂದೇ ವಾಯ್ಸ್ ಅಲ್ವಾ, ಅವರು ಹೆಂಗೆ ನೋಡು ನಮ್ಗೆ ಗೊತ್ತಾಗೋಯ್ತು, ಈ ಸಿನಿಮಾ ನೋಡ್ತಿದೀವಿ ನಿಂದೇ ವಾಯ್ಸ್ ಅಂತ ನಮ್ಗೆ ಗೊತ್ತಾಗೋಯ್ತು ಅಂತ ಅವ್ರಾಗವ್ರೆ ಫೋನ್ ಮಾಡ್ತಾರೆ. ರಿಲೇಟಿವ್ಸ್, ಗೊತ್ತಿರೋರು, ಫ್ರೆಂಡ್ಸು ಯಾರಾದ್ರೂ ಆಗ್ಲಿ. ಈಗ ಸಿನಿಮಾ ಫಸ್ಟ್ ಟೆಕ್ಸ್ಟ್ ಮಾಡ್ತಾರೆ, ನೀನ್ ಡಬ್ ಮಾಡಿರೋದು ಅಂತ, ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ತರ. ಬಟ್ ಸಪೋರ್ಟ್ ಅಂತ ಬಂದಾಗ ಹೇಗಿತ್ತು ಅವಾಗ ಲಾಕ್ಡೌನ್ ಟೈಮ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಮನೆಯವ್ರ ಸಪೋರ್ಟ್ ಹೇಗಿತ್ತು? ಆಕ್ಚುಲಿ ಮನೆಯವ್ರ ಸಪೋರ್ಟ್ ಅಂದ್ರೆ ಏನೋ ಕೆಲಸ ಮಾಡ್ತಿದ್ದಾಳೆ, ಏನ್ ಮಾಡ್ತಾಳೆ ಏನು ಗೊತ್ತಿಲ್ಲ ಅನ್ನೋ ತರ ಇತ್ತು. ಅವ್ರಿಗೂ ಪಾಪ ಕನ್ಫ್ಯೂಷನ್ ಇದ್ರು. ಸೊ ಬೇಸಿಕಲಿ ನಾನೇ ಅಂದ್ರೆ ನನ್ಗೆ ಇದು ಒಂಥರ ಹೊಸದು, ಕಂಪ್ಲೀಟ್ಲಿ ಹೊಸ ಪ್ರಪಂಚ. ಸೊ ನಮ್ಮ ಮನೆಯಲ್ಲೂ ಯಾರು ಇರ್ಲಿಲ್ಲ ಇಂಡಸ್ಟ್ರಿಯಲ್ಲಿ. ಸೊ ಹೊಸ ಪ್ರಪಂಚಕ್ಕೆ ನಾನು ಕಾಲಿಟ್ಟಾಗ ಎಲ್ಲವನ್ನೂ ಹೊಸದಾಗಿ ನೋಡಿದೆ, ಹೊಸದಾಗಿ ಕಲಿತೆ. ಇವತ್ತು ತುಂಬಾ ಕಲಿತಾ ಇದ್ದೀನಿ ಮ್ಯಾಮ್, ಅಂಡ್ ತುಂಬಾ ಖುಷಿ ಆಗುತ್ತೆ. ಇದು ಆಕ್ಚುಲಿ ನಾನು ಡಬ್ಬಿಂಗ್ ಅಂತ ಹೇಳ್ತೀವಲ್ಲ, ಇಡೀ ಅಲ್ಲಿರೋ ಪ್ರತಿಯೊಬ್ರು ನಮ್ಮ ಫ್ಯಾಮಿಲಿ ಆಗ್ಬಿಟ್ಟಿದ್ದಾರೆ. ಅಷ್ಟು ಪ್ರೀತಿಯಿಂದ ಎಲ್ಲರೂ ಮಾತಾಡ್ತಾರೆ, ನಡ್ಕೊಳ್ತಾರೆ. ನಮ್ಮ ಜೊತೆ ಏನೇನು ಫಂಕ್ಷನ್ ಇದ್ರು ಒಂದು ಗೆಟ್ ಟುಗೆದರ್ ಮಾಡ್ತೀವಿ, ಎಲ್ಲ ಒಟ್ಟಿಗೆ ಇರ್ತೀವಿ ನಮ್ಮ ಇದರಲ್ಲಿ ಒಂದು ಕಮ್ಯುನಿಟಿ ತರ. ಸೊ ಪಾಟ್ಲಾಕ್ಸ್ ಮಾಡ್ತೀವಿ, ಎಲ್ಲ ಅದೊಂದು ಫ್ಯಾಮಿಲಿ ತರ ಆಗ್ಬಿಟ್ಟು ಇವಾಗ ನನಗೆ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಬ್ಲೆಸ್ಡ್ ಅಲ್ವಾ? ಖಂಡಿತ ಮ್ಯಾಮ್, ತುಂಬಾ ಬ್ಲೆಸ್ಡ್, ವೆರಿ ಗ್ರೇಟ್ಫುಲ್ ಆಕ್ಚುಲಿ.